ಎಲ್ಲರಿಗೂ ನಮಸ್ಕಾರ. ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಶಲ್ಯನ ಮಕ್ಕಳಾದ ವಜ್ರ, ಅಜಯ ಇವರುಗಳು ತಮ್ಮ ಸ್ನೇಹಿತನಾದಂತಹ ಒಬ್ಬ ಸ್ನೇಹಿತನ ಜೊತೆಗೆ ಅಲ್ಲಿ ನಡೀತಿದ್ದಂತಹ ಯುದ್ಧ ಅಂದರೆ ಪಾಂಡವರ ಸೈನ್ಯ, ಅದರ ಸೇನಾನಿಗಳು, ಅವರ ವಯಸ್ಸುಗಳು ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡ್ಕೊತ ಯುದ್ಧ ಕ್ಷೇತ್ರದ ಕಡೆಗೆ ಹೊರಡ್ತಾ ಇರ್ತಾರೆ. ಆಮೇಲೆ ಆ ಕಡೆ ಬರೀ 7 ಜನ ಸೇನಾನಿಗಳಂತೆ ಅಂತ ಹೇಳಿದಾಗ ಅಜಯ ಹೇಳ್ತಾನೆ, ನಮ್ಮ ಕಡೆದು ಹೇಳು ಅಂತ ತಾನೇ ಹೇಳ್ತಾನೆ. ದ್ರೋಣಾಚಾರ್ಯನನ್ನು ನಾನೇ ನೋಡಿದ್ದೀನಿ, ಅವ್ರಿಗೆ ಸುಮಾರು 70-80 ಮೇಲೆ ಇದೆ. ಇನ್ನು ನಮ್ಮ ತಂದೆಗೆ 84 ಅಂತ ಅವರೇ ಹೇಳ್ತಾ ಇರ್ತಾರೆ. ಇನ್ನು ಆ ಉದ್ದನೇ ಜಯದ್ರಥ ಒಬ್ಬ ಒಂದು 40-45 ವಯಸ್ಸಿರಬಹುದು ಅವನಿಗೆ ಅಂತ ಹೇಳ್ತಾನೆ. ಹೌದು ಅಂದ್ಬಿಟ್ಟು ಅವ್ರಿಗೆ ಗೆಳೆಯನಾಗಿದ್ದಂತಹ ಭೂರಿ ಹೇಳ್ತಾನೆ. ಇನ್ನು ಶಕುನಿಯಂತೂ ದುರ್ಯೋಧನನ ತಾಯಿಯ ಅಣ್ಣ, ಅಂದರೆ ದುರ್ಯೋಧನನಿಗೂ ಕೂಡ ಮಾವ ಅವನು ಭೀಮಸೇನ ಇಬ್ಬರು ಒಂದೇ ವಯಸ್ಸಿನವರು ಅಂತ ನೀನೇ ಹೇಳಿದ್ದೆ ಅಲ್ವಾ. ಅಂದರೆ ಅವನಿಗೆ ಬಹುಶಃ 52-53 ವರ್ಷ ಇರಬಹುದು. ಮದುವೆ ಆದ 7-8 ವರ್ಷ ಅವನ ಅಮ್ಮಂಗೆ ಮಕ್ಕಳಾಗಿರ್ಲಿಲ್ವಂತೆ. ಜೊತೆಗೆ ಸೇನಾಪತಿ ಶಕುನಿಗೂ ಕೂಡ 85 ಸುಮಾರು ಇರಬಹುದು ಅಂತ ಕಾಣುತ್ತೆ. ಇನ್ನು ಕರ್ಣನನ್ನು ನೋಡಿದ್ರೆ 60-65 ವಯಸ್ಸಿರಬಹುದಲ್ವೇ ಅಂತ ಅಲ್ಲಿ ಈಗ ಸೇನಾಪತಿಗಳಾಗಿದ್ದಂತಹ, ಅಂದರೆ ಪುಟ್ಟ ಪುಟ್ಟ ಸೇನೆಗಳ ತುಣುಕುಗಳಿಗೂ ಕೂಡ ಅಧಿಪತಿಗಳಾದಂತಹ ಎಲ್ಲರ ಬಗ್ಗೆನೂ ಇವರು ಮಾತಾಡ್ಕೊತ ಬರ್ತಾರೆ. ವಜ್ರ ಆಗಿದೆ ನಾನು ನೋಡಿದ್ದೀನಿ, ಅವ್ರಿಗೆಲ್ಲರಿಗೂ ವಯಸ್ಸಾಗಿದೆ ಅಂತ ಅನುಮೋದಿಸ್ತಾನೆ. ಇದ್ದದ್ರಲ್ಲಿ ನಿಮ್ಮ ಅಣ್ಣನೇ ಚಿಕ್ಕವರು ಕೃತವರ್ಮ ಸುದಕ್ಷಿಣಕರನ್ನು ನಾನು ನೋಡೇ ಇಲ್ಲ ಅಂತ ಭೂರಿ ಹೇಳ್ತಾನೆ. ಅಷ್ಟರಲ್ಲಿ ರಥ ಹಳೆ ರಸ್ತವನ್ನು ಬಿಟ್ಟು ಅಡ್ಡಜಾಡಿಗೆ ತಿರುಗುತ್ತೆ. ಸೈನ್ಯ ಚಲನೆಗೆ ಅಂದ್ಬಿಟ್ಟು ಸೈನಿಕರು ಮುಂದೆ ಮುಂದೆ ಹೋಗಿ ಹರಿತವಾದ ಕುಡುಗೋಲು ಮತ್ತು ಕೊಡಲಿಗಳಿಂದ ಗಿಡಗುಚ್ಚುಗಳನ್ನು ಸವರಿ ಒಂದು ಸಣ್ಣ ದಾರಿಯನ್ನು ಮಾಡಿರ್ತಾರೆ. ದೊಡ್ಡ ಮರಗಳನ್ನು ಅರುಗು ಮಾಡಿ ಹೋಗಿರ್ತಾರೆ. ಮಳೆಗಾಲ ಕಳೆದು 3-4 ತಿಂಗಳಾಗಿರುತ್ತೆ. ಆದರೂ ಕೂಡ ಗಿಡ, ಪೊದೆ, ಬಳ್ಳಿಗಳ ನೆರಳಿನಲ್ಲಿ ಇನ್ನೂ ತನು ಇರುತ್ತೆ. ಅಷ್ಟೊಂದು ಗಾಡಿ, ರಥ, ಕುದುರೆ, ಜನರ ತುಳಿತದಿಂದಾಗಿ ನೆಲದಲ್ಲಿ ಕೆಸರು ಮೇಲೆ ಹೇಳ್ತಾ ಇರುತ್ತೆ. ವೇಗ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹೋಗ್ತಾ ಹಿಂಬದಿಯಲ್ಲಿದ್ದ ಆನೆಗಳ ಗುಂಪಿನಲ್ಲಿ ಏನೋ ಗಡಿಬಿಡಿ ಎದ್ದ ಹಾಗೆ ಸದ್ದಾಗತ್ತೆ. ಅಲ್ಲಿಗೆ ಏನು ಕಾಣ್ತಾ ಇರೋದಿಲ್ಲ, ಏಕೆಂದರೆ ಅಷ್ಟು ದೊಡ್ಡ ಸೈನ್ಯ ಅದು. ಇಳಿದು ಹೋಗಿ ನೋಡೋಕ್ಕೂ ಸಾಧ್ಯ ಇಲ್ಲ. ಆಗ ಬೇಟೆಯಲ್ಲಿ ನಿಷ್ಣಾತನಾದಂತಹ ಅಜಯ ಹೇಳ್ತಾನೆ, ಗಿಡಗಳ ಸೊಪ್ಪಿಗೆ ಆನೆಗಳ ಸೊಂಡಿಲು ಹಾಕಿ ನಿಂತು ಗದ್ದಲಾಗಿರ್ಬೇಕು ಅಂತ ಕಾಣುತ್ತೆ. ಅಥವಾ ಮರೆತು ಗಂಡಾನೆ ಹೆಣ್ಣಾನೆಗಳನ್ನು ಜೊತೆಲಿ ನಡೆಸ್ಕೊಂಡು ಹೊರಟು ಗಂಡಾನೆಗಳ ಉತ್ಸಾಹ ಹತ್ತಿ ಗದ್ದಲ ಆಗಿರಬೇಕು ಅಂತ ನಗುತ್ತಾನೆ. ಭೂರಿನೂ ನಗುತ್ತಾನೆ. ಯುದ್ಧರಂಗದಲ್ಲಿ ನಮ್ಮ ಶಿಬಿರಗಳಿಗೂ ಕೂಡ ದಾಸಿಯರ ಸರಬರಾಜು ಉಂಟು ಅಂತ ಹೇಳ್ತಾನೆ. ಆಗ ವಜ್ರ ಕೇಳ್ತಾನೆ, ಮುದುಕರಿಗಿಂತ ಹುಡುಗರೇ ಚೆನ್ನಾಗಿ ಯುದ್ಧ ಮಾಡ್ತಾರಲ್ವೇ ಅಂದಾಗ ಮುದುಕರನ್ನ ಕೇಳು ಹೇಳ್ತಾರೆ ಅಂತ ಅಜಯ ತಕ್ಷಣ ಉತ್ತರ ಕೊಡ್ತಾನೆ. ಈ ಹುಡುಗರಿಗೆ ಹೆಂಡ ಬಿಟ್ಟು ಬೇರೆ ಏನೂ ಸಾಧ್ಯ ಇಲ್ಲ ಅಂತ ನಮ್ಮಪ್ಪ ಮಾತೆತ್ತಿದ್ರೆ ಅದನ್ನೇ ಹೇಳ್ತಾ ಇರ್ತಾನೆ ಅಂತೇಳಿ ಹೇಳ್ತಾನೆ. ಆಗ ವಜ್ರ ಮಧ್ಯೆ ಬಾಯಿ ಹಾಕ್ತಾನೆ. ದುರ್ಯೋಧನ ಹಿರಿಯರ ಮಾತು ಕೇಳೋದಿಲ್ಲ, ಸ್ವಪ್ರತಿಷ್ಠೆ ಜಾಸ್ತಿ ಅಂತಾರೆ. ಆದರೆ ಬರೀ ಮುದುಕರನ್ನೇ ಯಾಕೆ ಸೇನಾಧಿಪತಿ ಮಾಡ್ಕೊಂಡಿದ್ದಾನವನು ಅಂತ ಕೇಳ್ತಾನೆ. ಆಗ ಮತ್ತೊಂದು ಕಡೆಯಿಂದ ಉತ್ತರ ಬರುತ್ತೆ, ಅವನು ಮುದುಕರ ಮಾತು ಕೇಳೋದಿಲ್ಲ, ಆದರೆ ಅವ್ರನ್ನ ಬಿಟ್ಟು ಇರೋಕ್ಕೂ ಆಗಲ್ಲ ಅವನಿಗೆ. ನೀನು ನಮ್ಮ ಮಾತು ಕೇಳೋದಿಲ್ಲ ಅಂತ ಅವ್ರು ಬೈತಾ ಇರಬೇಕು, ನಾನು ಮಾಡೋದೇ ಸರಿ ಅಂತ ಇವನು ಹಠ ಮಾಡ್ತಾನೆ ಇರಬೇಕು. ಆದರೆ ಬೈಯೋಕ್ಕೆ ಅವನಿಲ್ದಿದ್ರೆ ಇವ್ರಿಗೂ ಆಗಲ್ಲ, ಹಠ ಮಾಡಿ ಬೈಸ್ಕೊಳ್ಳೋಕ್ಕೆ ಇವನಿಲ್ದಿದ್ರೆ ಅವ್ರಿಗೂ ಆಗಲ್ಲ ಅಂತ ಹೇಳ್ಬಿಟ್ಟು ಭೂರಿ ನಗ್ತಾ ಹೇಳ್ತಾನೆ. ರಥದ ಚಲನೆಗಳು ನಿಧಾನವಾಗ್ತಾ ಹೋಗ್ತಾ ಇರುತ್ತೆ. ಮುಂದೆ ಎಲ್ಲೋ ಒಂದು ಕಡೆ ರಥಗಳು ಹೂತ್ಕೊಂಡಿದೆಯಂತೆ. ಹಿಂದೆ ಬರ್ತಿದ್ದ ರಥಗಳು ಇಳುವಿನಲ್ಲಿ ನುಗ್ಗಿ ಹೂತ್ಕೊಂಡಿದ್ದವಕ್ಕೆ ಡಿಕ್ಕಿ ಹೊಡೆದುವಂತೆ. ಪಕ್ಕದಲ್ಲಿ ಬೇರೆ ದಾರಿಯನ್ನು ಕಡಿದು ರಥಗಳ ಸಾಲನ್ನು ತಿರುಗಿಸ್ತಾ ಇದ್ದಾರಂತೆ. ಹಾಗಂತ ಸುದ್ದಿ ಬರುತ್ತೆ. ಸರಿ, ಅಲ್ಲಿ ತನಕ ಕೂತ್ ಮಾಡೋದೇನು ಅಂದ್ಬಿಟ್ಟು ಎಲ್ಲರೂ ರಥದಿಂದ ಇಳಿತಾರೆ. ಎತ್ತರವಾದಂತಹ ದರ್ಭದ ಮರೆಗೆ ಹೋಗಿ ಅಲ್ಲಿ ಜಲಬಾಧೆಗಳನ್ನು ತೀರಿಸ್ಕೊಳ್ತಾರೆ. ಮಲಬಾಧೆಗೆ ಹೋಗೋರು ಇನ್ನು ಸ್ವಲ್ಪ ಜಾಸ್ತಿ ದೂರ ಮುಂದಕ್ಕೆ ಹೋಗ್ತಾರೆ. ಇವರ ರಥ ನಿಧಾನವಾಗಿ ಚಲಿಸಕ್ಕೆ ಶುರು ಆಗುತ್ತೆ. ಆದರೆ ರಥದಲ್ಲೆಲ್ಲ ಕೆಂಜಿಗೆ, ಗೊದ್ದ, ಇರುವೆಗಳು ಹತ್ತಿರುತ್ತವೆ. ಭೂರಿಯ ತೊಡೆಯನ್ನು ಒಂದು ಕೆಂಜಿಗೆ ಕಚ್ಚಿ ಚುರುಕು ಕಾಣಿಸ್ಕೊಂಡಾಗ್ಲೇ ಅವ್ರಿಗೆ ಆ ಕಡೆ ಗಮನ ಹರಿಯೋದು. ರಥದ ಒಳಗಡೆ ಕಂಬಗಳ ಮೇಲೆ ಮುಸುಕಿನಲ್ಲಿ ಒಂದೊಂದು ಅಲ್ಲೊಂದು ಇಲ್ಲೊಂದು ಕೆಂಜಿಗೆ ಹರಿತಾ ಇರುತ್ತೆ.
ಹತ್ತಾರು ಗೊದ್ದಗಳು ಹರಿತಾ ಇರುತ್ತೆ. ಲೆಕ್ಕ ಇಲ್ಲದೆ ಇರೋಷ್ಟು ಇರುವೆಗಳು ಕೂಡ ಇರುತ್ತೆ. ಇನ್ನು ರಥದಲ್ಲಿ ಕೂತ್ಕೊಳ್ಳೋದೇ ಅಸಾಧ್ಯ ಅನ್ಸುತ್ತೆ. 3 ಜನವು ಇಳಿದು ನಡ್ಕೊಂಡು ಹೊರಡ್ತಾರೆ. ಹಿಂದೆ ಬರ್ತಿದ್ದ ಆನೆ ಸೊಂಡಿಲಿಗೆ ಇರುವೆನೋ ಅಥವಾ ಕೆಂಜಿಗೆನೋ ಏನೋ ಹತ್ತಿರಬೇಕು. ಊಳಿಡ್ತಾ ಅಂಕೆ ತಪ್ಪಿ ಅವು ಕುಣಿಲಿಕ್ಕೆ ಪ್ರಾರಂಭ ಆಗುತ್ತವೆ. ಸ್ವಲ್ಪ ಹೊತ್ತಿಗೆ ಜಾಡನ್ನು ಬದಲಾಯಿಸ್ತಾರೆ, ರಥಗಳನ್ನು ನಿಲ್ಲಿಸ್ತಾರೆ, ಪಕ್ಕದಿಂದ ಬಳಸಿ ಮೊದಲು ಆನೆಗಳನ್ನು 2 ಜೋಡಿಗಳ ಸಾಲಲ್ಲಿ ನುಗ್ಗಿಸ್ತಾರೆ. ಅವು ತುಳಿದ ಜಾಡನ್ನು ಸವರೋದು ಸುಲಭ ಆಗಿರುತ್ತೆ. ಅವೇ ಆನೆಗಳಿಂದ ತಲೆಗೆ ಬಡಿಯೋ ಮರದ ರೆಂಬೆಗಳನ್ನು ಮುರಿಸಿ ಎಸೆಸ್ತಿರ್ತಾರೆ. ಮಟ್ಟ ಬಂದ ರಸ್ತೆಯಲ್ಲಿ ಆನಂತರ ಕುದುರೆಗಳನ್ನು ನಡೆಸಿ ಆಮೇಲೆ ಅದರ ಹಿಂದೆ ರಥಗಳು ಹೊರಡೋಕ್ಕೆ ಶುರುವಾಗುತ್ತೆ. ವಜ್ರ ನಡೀತಾ ಹೊರಟಿರ್ತಾನೆ. ಪಾಂಡವರ ಸೈನ್ಯಕ್ಕೂ ಇದೇ ರೀತಿ ಕಷ್ಟ ಆಗಿರಬಹುದಲ್ವೇ ಅಂತ ಕೇಳ್ತಾನೆ. ಆಗ ಭೂರಿಶ್ರವ 1 ನಿಮಿಷ ಯೋಚನೆ ಮಾಡಿ ಹೇಳ್ತಾನೆ, ದಾಳಿಗೆ ಬರ್ತಾ ಇರೋದು ಅವರು, ಹೆಚ್ಚು ಕಷ್ಟ ಇಲ್ಲದೆ ಇರುವಂತಹ ಜಾಡನ್ನು ಅವರು ಆರಿಸ್ಕೊಂಡು ನಡೀತಾ ಇರಬಹುದು. ಈಗ ಎಲ್ಲಿ ಬರ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಉಪಪ್ಲಾವ್ಯ ನಗರದಿಂದ ಹೊರಟಾಗ ಅವರು ಬರ್ತಿದ್ದ ರೀತಿಯನ್ನ ನಮ್ಮ ಗೂಢಾಚಾರ ವಿವರವಾಗಿ ನನಗೆ ಹೇಳಿದ್ದ ಅಂತ ಹೇಳ್ತಾನೆ. ಹೌದಾ, ನಮಗೂ ಹೇಳು ಅಂತ ಮಿಕ್ಕವ್ರು ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಅವರ ಸೈನ್ಯದ ಮುಂದೆ ಭೀಮಸೇನ ಇದ್ದಂತೆ, ಅವನ ಹಿಂದೆ ಕವಚ ತೊಟ್ಕೊಂಡು ನಕುಲ ಸಹದೇವರಿದ್ರಂತೆ, ಅರ್ಜುನನ ಮಗ ಅಭಿಮನ್ಯುನೂ ಇದ್ನಂತೆ, ದ್ರೌಪದಿಯ 5 ಮಕ್ಕಳಾದ ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಸೇನ ಇದ್ರಂತೆ. ಅಂದಹಾಗೆ ಈ 5 ಹುಡುಗರು ಚೆನ್ನಾಗಿ ಯುದ್ಧ ಮಾಡ್ತಾರಂತೆ. ಇವ್ರಿಗೆಲ್ಲ ಅವರ ಸೋದರ ಮಾವನಾದ ದೃಷ್ಟದ್ಯುಮ್ಯನೇ ತರಬೇತಿ ಕೊಟ್ಟಿದ್ದಾನಂತೆ. ಇನ್ನು ಅರ್ಜುನನ ಮಗ ಅಭಿಮನ್ಯು ಅಂತ ಹೇಳಿದ್ನಲ್ಲ, ಅವನೇ ಮೊನ್ನೆ ವಿರಾಟ ನಗರದಲ್ಲಿ ಮದುವೆ ಆದವನು. ಈಗ ತಾನೇ 16 ತುಂಬಿರೋ ಹುಡುಗ, ಬಹಳ ತಯಾರಿಯಲ್ಲಿದ್ದಾನಂತೆ. ಎಂಥವ್ರ ಮೇಲ್ಬೇಕಾದ್ರೂ ನುಗ್ಗೋ ಕೆಚ್ಚಿದೆಯಂತೆ ಅವನಿಗೆ. ಅವ್ರ ಹಿಂದೆ ಊಟದ ಸಾಮಾನು, ಸರಂಜಾಮು, ಸೇವಕರು, ಅವ್ರ ಹಿಂದೆ ಪಾಂಚಾಲ ದೇಶದ ಸೈನ್ಯ, ಅವುಗಳ ಹಿಂದೆ ಸೈನ್ಯದ ಸಾಮಾನು, ಅಸ್ತ್ರಗಳು, ಶಸ್ತ್ರಗಳು, ತುಂಬ ಜನ ವೈದ್ಯರು, ಔಷಧದ ಗಾಡಿಗಳು, ಆಮೇಲೆ ಕೇಕೈದ ರಾಜಕುಮಾರರು, ಅವ್ರ ಹಿಂದೆ ಚೇದಿ ದೇಶದ ದೃಷ್ಟಕೇತು, ಅವನಿಗೆ ಸುಮಾರು 50 ವರ್ಷ ಅಥವಾ ಅದ್ರ ಒಳಗಡೆ ಇರಬಹುದು. ಆನಂತರ ಕಾಶಿರಾಜನ ಮಗ ಅಭೇಬು, ಶ್ರೇಣಿಮಾನ್, ವಸುದಾನ, ಶಿಖಂಡಿ, ಇವರೆಲ್ಲರೂ ಯುಧಿಷ್ಠಿರನಿಗೆ ರಕ್ಷಣೆಯಾಗಿ ಸುತ್ತುವರೆದು ನಡ್ಕೊಂಡು ಬರ್ತಾ ಇದ್ದಾರಂತೆ ಅಂತ ಹೇಳ್ತಾರೆ. ನಡೆಯುವಾಗ ನೆಲದ ಮೇಲೆ ನಿಗಾ ಇರಬೇಕಾಗಿರುತ್ತೆ. ಹಾಗಾಗಿ ಅವರು ಸರಿಯಾಗಿ ಮಾತನಾಡೋಕ್ಕೂ ಕೂಡ ಅವ್ರಿಗೆ ಆಗ್ತಾ ಇರೋದಿಲ್ಲ. ಇಡೀ ಸೈನ್ಯ ಏನೋ ಆತುರವಾಗಿ ಮುಂದೆ ಸಾಗುತ್ತೆ. ಆದರೆ ಎಲ್ಲ ಕಡೆ ಗೊಂದಲ ತುಂಬಿಬಿಟ್ಟಿರುತ್ತೆ. ಏಕೆಂದರೆ ನಿರ್ವಹಿಸೋಕ್ಕೆ ಆಗದೇ ಇರೋಷ್ಟು ಸಂಖ್ಯೆ ಜನ ಇರ್ತಾರೆ. ರಥ, ಕುದುರೆ, ಆನೆಗಳಿರುತ್ತೆ. ಸರಿಯಾದ ದಾರಿ ಇರೋದಿಲ್ಲ. ಕೆಸರಾಗಿ ರಥದ ಚಕ್ರ ಹೂತು ಹೋಗೋ ಹಾಗೆ ನೆಲ ಇರುತ್ತೆ. ಬೇಗ ಹೋಗಬೇಕು ಅನ್ನೋ ಆ ಥರಗಳಲ್ಲಿ ಆನೆಗಳು ಮುಂದೆ ನುಗ್ಗಿ, ಕುದುರೆಗಳು ಅವುಗಳನ್ನು ಬಳಸಿ, ಕಾಲಾಳುಗಳು ಕಾಲು ಜಾಡು ಹಿಡಿದು ಹೀಗೆ ರಥಗಳ ಹಿಂದೆ ಬಿದ್ದು ಎಲ್ಲರೂ 3 ದಿನದ ನಂತರ ಪಾಂಡವರ ಸೈನ್ಯವನ್ನು ಸಮೀಪಿಸ್ತಾರೆ. ಸೇನೆ ವಿಭಾಗಗಳು ಒಂದ್ರೊಳಗಡೆ ಒಂದೆಲ್ಲ ಕಲಸಿ ಹೋಗಿರುತ್ತೆ. ತಮ್ಮ ಕೈ ಕೆಳಗಡೆ ಇರೋ ಜನ ಆನೆ, ಕುದುರೆಗಳನ್ನು ಪತ್ತೆ ಮಾಡೋದಕ್ಕೆ ಪತ್ತಿಮುಖ ಮತ್ತು ಸೇನಾ ಪ್ರಮುಖರು ಪರದಾಡಬೇಕಾಗತ್ತೆ. ಅಷ್ಟೊಂದು ಅಸ್ತ್ಯವಸ್ತ್ಯ ಆಗೋಗಿರುತ್ತೆ ಕೌರವರ ಸೈನ್ಯದಲ್ಲಿ. ದಾರಿಯಲ್ಲಿ ಸರಿಯಾಗಿ ಊಟದ ವ್ಯವಸ್ಥೆ ಕೂಡ ಇರೋದಿಲ್ಲ. ನಿದ್ದೆಗೂ ಕೂಡ ಸರಿಯಾದ ಶಿಬಿರಗಳಿರೋದಿಲ್ಲ. ಈ ಕಡೆ ಪಾಂಡವರ ಸೈನ್ಯ ಸುಮಾರು 1 ಕೋಸು ದೂರದಲ್ಲಿದೆ ಅನ್ನುವಾಗ ಅವರೆಲ್ಲ ಒಂದು ಕಡೆ ಬೀಡ್ಬಿಡ್ತಾರೆ. ಆ ಜಾಗ ವಿಶಾಲವಾಗಿರುತ್ತೆ. ಸೈನಿಕರು ಹುಲ್ಲು ಮೇಳೆ ಗುಚ್ಚಿಗಳನ್ನು ಕಡಿದು ಶಿಬಿರದ ಜಾಗವನ್ನು ಮಟ್ಟ ಮಾಡಿರ್ತಾರೆ. ಇದೇ ಜಾಗದಲ್ಲಿ ಯುದ್ಧ ಆಗತ್ತೆ ಅನ್ನೋ ಅರಿವು ಎಲ್ಲರಿಗೂ, ಅಂದರೆ ಸಾಮಾನ್ಯ ಸೈನಿಕರಿಗೂ ಗೊತ್ತಾಗಿರುತ್ತೆ. ತಾವು ಅಲ್ಲಿಗೆ ಬಂದು ತಲುಪಿದ ದಿನವೇ ಭೀಷ್ಮರ ಅಧ್ಯಕ್ಷತೆಯಲ್ಲಿ ಸೇನಾನಿಗಳದ್ದು ಒಂದು ಸಭೆ ಸೇರುತ್ತೆ. ಆತುರವಾಗಿ ಬಿದಿರನ್ನು ನೆಟ್ಟು ಮೇಲೆ ಬಿದಿರು ದಬ್ಬೆ ಕಟ್ಟಿ ಎಲೆ ಸೊಪ್ಪುಗಳನ್ನು ಹಾಕಿ ಸುತ್ತ ಬಟ್ಟೆ ಕಟ್ಟಿರೋ ಶಿಬಿರ ಇಡೀ ಸೇನಾ ನೆಲೆಯ ಮಧ್ಯಭಾಗದಲ್ಲಿರುತ್ತೆ. ಶೀತ ಏರ್ದಿರ್ಲಿ ಅಂತ ಹೇಳಿಬಿಟ್ಟು ಹಲಗೆಗಳನ್ನು ಹಾಕಿ ಅದರ ಮೇಲೆ ಮೆತ್ತಗಿನ ಹತ್ತಿ ದಟ್ಟವನ್ನು ಎಳೆದು ದಿಂಬಿಟ್ಟಿರ್ತಾರೆ. ಪ್ರಯಾಣದ ಆಯಾಸದಿಂದ ಭೀಷ್ಮರು ಅಲ್ಲಿ ಹೊರಗೆ ಕೂತಿರ್ತಾರೆ. ಉಳಿದವ್ರಿಗೂ ಕೂಡ ಸಾಕಷ್ಟು ಆಯಾಸ ಆಗಿರುತ್ತೆ. ದುರ್ಯೋಧನ, ಕರ್ಣ, ಜಯದ್ರಥ ಮಾತ್ರ ಬಳಲಿಕೆಯನ್ನು ಲೆಕ್ಕಿಸದೆ ಗೆಲುವಿನಿಂದ ಕೂತಿರ್ತಾರೆ. ಕೃಪ, ದ್ರೋಣ, ಅಶ್ವತ್ಥಾಮ, ಶಲ್ಯ ಮೊದಲಾದವರು ಗಂಭೀರವಾಗಿ ಕೂತಿರ್ತಾರೆ. ಕಿರೀಟವನ್ನು ತೆಗೆದಿಟ್ಟು ಕೂತ ಭೀಷ್ಮರ ತಲೆ ತುಂಬ ಮುಪ್ಪಿನ ಕಪ್ಪು ಮಚ್ಚೆಗಳು ಇರೋದು ಎದ್ದು ಕಾಣಿಸ್ತಾ ಇರುತ್ತವೆ.
ಅವರು ಸ್ಪಷ್ಟವಾದ ಧ್ವನಿಯಲ್ಲಿ ಮಾತನ್ನು ಶುರು ಮಾಡ್ತಾರೆ. ಇಲ್ಲಿಗಂತೂ ಬಂದು ಸೇರಿದ್ದೀವಿ, ಯುದ್ಧ ಆದರೆ ಇಲ್ಲೇ ಆಗಬೇಕು ಅಂತ. ಭೀಷ್ಮರು ತಮ್ಮ ಮಾತಲ್ಲಿ ಯಾವುದೇ ಸಲಹೆ ಸೂಚನೆಯನ್ನ ಕೊಡೋದಿಲ್ಲ, ಪ್ರಶ್ನೆಯನ್ನು ಕೇಳಿರೋದಿಲ್ಲ. ಹಾಗಾಗಿ ಉಳಿದವರೆಲ್ಲ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ. ಮಹಾಸೇನಾನಿ ಕೂಡ ಮುಂದೆ ಯಾವ ಮಾತನ್ನು ಆಡದೆ ಸುಮ್ಮನೆ ಧ್ವನಿಯನ್ನ ಇಳಿಸಿ ಮಾತನ್ನ ನಿಲ್ಲಿಸ್ತಾರೆ. ದುರ್ಯೋಧನ ಹೇಳ್ತಾನೆ, ಯುದ್ಧಕ್ಕೆ ಅಂತಲೇ ತಾನೇ ಇಲ್ಲೆಲ್ಲ ಇಷ್ಟೊಂದು ವೀರಾಗ್ರಣಿಗಳು ಬಂದು ಸೇರ್ಕೊಂಡಿರೋದು, ನಾವು ಹಸ್ತಿನಾವತಿಯಿಂದ ಇಲ್ಲಿಗೆ ಓಡ್ ಬಂದು ನಿಂತಿರೋದು ಅಂತಾನೆ. ಒಂದು ಸಲ ನಿಧಾನವಾಗಿ ಆ ಮಹಾಸೇನಾನಿ ಆಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ನೋಡು, ನಾವು ಬರೀ ಸೈನ್ಯ ಸೇರಿಸಿದ್ರೆ ಸಾಕು, ನೋಡಿ ಹೆದರಿ ಮಂಡಿ ಊರಿ ದಯಾಭಿಕ್ಷೆಗೆ ಬರ್ತಾರೆ ಅವರು ಅಂತ ಹೇಳಿದ್ಯಲ್ಲ, ನಮ್ಮ ಸೈನ್ಯ ಏನೋ ದೊಡ್ಡದೇ ಆಗಿದೆ, ಆದರೆ ಅವರು ಮಂಡಿ ಊರಿ ಬಂದ್ರೆ ಯುದ್ಧ ಹೇಗಾಗತ್ತೆ ಹೇಳು ಅಂತ ಕೇಳಿದಾಗ ಶಲ್ಯರಾಜನು ಅದಕ್ಕೆ ಉತ್ತರವಾಗಿ ಹೌದು ಹೌದು ಅಂತಾನೆ. ಆದರೆ ಅವರು ಯುದ್ಧ ಸನ್ನದ್ಧರಾಗಿಯೇ ಬಂದು ಬೀಡ್ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ದುರ್ಯೋಧನ ತಪ್ಪನ್ನ ಶತ್ರುಗಳ ಮೇಲೆ ಹಾಕೋ ಹಾಗೆ ಹೇಳ್ತಾನೆ. ಅದೇ ನಾನು ಹೇಳಿದ್ದು, ಅದೇನೆ, ಯುದ್ಧ ಆದರೆ ಆಗತ್ತೆ. ಇಷ್ಟು ಸೈನ್ಯವು ಒಟ್ಟು ಸೇರಿದ್ದನ್ನ ನಾನು ಹಿಂದೆಂದೂ ಕಂಡಿಲ್ಲ, ಕೇಳಿಲ್ಲ. ಹಾಗೇನೆ ಅವ್ರ ಕಡೆಗೂ ಕೂಡ ಏನು ಕಡಿಮೆ ಸೈನ್ಯ ಇಲ್ಲ ಅಂತ ಭೀಷ್ಮರು ಹೇಳ್ತಾರೆ. ಆಗ ದುರ್ಯೋಧನ ಹೇಳ್ತಾನೆ, ನಮ್ಮಷ್ಟೇನು ಅವ್ರ ಸೈನ್ಯ ಜಾಸ್ತಿ ಇಲ್ಲ, ಹೆದರೋ ಕಾರಣ ಇಲ್ಲ ಅಂತ. ಆಗ ಭೀಷ್ಮರು ಹೇಳ್ತಾರೆ, ಹೆದರಿಕೆಗಲ್ಲಪ್ಪ ಹೇಳ್ತಾ ಇರೋದು, ನೀನು ಒಂದು ನಿಮಿಷ ಸುಮ್ಮನಿರು ಅಂತ ಹೇಳಿಬಿಟ್ಟು ದ್ರೋಣರ ಕಡೆಗೆ ತಿರುಗ್ತಾರೆ. ಆಚಾರ್ಯರೇ, ನೀವು ಹೇಳಿ, ಯುದ್ಧ ವಿದ್ಯೆನಲ್ಲಿ ಶಾಸ್ತ್ರ ಏನು ಹೇಳುತ್ತೆ? ನಿಮಗಿಂತ ಹೆಚ್ಚು ಬಲ್ಲವರು ಯಾರೂ ಇಲ್ಲ. ಇಷ್ಟೊಂದು ಭಾರಿ ಸೈನ್ಯ ಎದರ ಸೇರಿ ಯಾವತ್ತಾದರೂ ಯುದ್ಧ ಆಗಿತ್ತಾ ಅಂತ ಕೇಳಿದಾಗ, ಮಾಂಸಖಂಡಕ್ಕಿಂತ ಮೂಳೆ ಚೌಕಟ್ಟು ಎದ್ದು ಕಾಣುವಂತಹ ಚಕ್ಕೆ ಮೈಯಿನ ಎತ್ತರವಾದ ಆಳು ದ್ರೋಣರು ಬೆನ್ನು ಬಗ್ಗದೆ ನಿಡಿದಾಗಿ ಅರ್ಧ ಪದ್ಮಾಸನದಲ್ಲಿ ಕೂತಿರ್ತಾರೆ. ಇಲ್ಲ ಅಂತ ಹೇಳ್ತಾರೆ. ನಮಗೆ ಅನುಭವ ಇರೋ ಯುದ್ಧ ಅಂದರೆ ರಥಗಳು 200 ಅಥವಾ 300 ಅಥವಾ 500 ಯೋಧರು, ಒಂದಿಷ್ಟು ಆನೆಯನ್ನು ನುಗ್ಗಿಸೋದು, ಚುರುಕಿಂದ ಬಾಣ ಹೊಡೆಯೋದು, ಶತ್ರುವನ್ನ ಕಂಗಾಲು ಮಾಡೋದು, ಅಥವಾ ಅವನ ಪಟ್ಟಣಕ್ಕೆ ಲಗ್ಗೆ ಹಾಕಿ ಮುಗಿಸ್ಬಿಡೋದು, ಅಷ್ಟೇ ನಮಗೆ ಗೊತ್ತಿರೋದು. ಈ ಪ್ರಮಾಣದ ಸೈನ್ಯ, ಎಷ್ಟು ಸೈನ್ಯ ಎರಡೂ ಕಡೆ ಸೇರ್ಬೇರ್ಬೇಕಾದ್ರೆ ಯಾವ ರೀತಿ ಯುದ್ಧ ಮಾಡೋದು? ಎಷ್ಟೋ ದೇಶಗಳ ಸೈನಿಕರು, ಒಬ್ಬೊಬ್ಬರ ಗುರುತಿಗೆ ಒಂದೊಂದು ವೇಷ ಏನೋ ಇದೆ, ಒಬ್ಬೊಬ್ಬ ರಾಜನ ರಥದ ಮೇಲೆ ಒಂದೊಂದು ರೀತಿಯ ಧ್ವಜನೂ ಇದೆ. ಅವೆಲ್ಲ ನಮಗ್ ನೆನಪಿರಬಹುದು, ಆದರೆ ಅಲ್ಲಿ ನಿಂತು ಕೈಲಿ ಕತ್ತಿ, ಗುರಾಣಿ, ಈಟಿ, ಭಲ್ಲೆ ಹಿಡಿದು ಕಾದುವಂತಹ ಸೈನಿಕನಿಗೆ ನೆನಪಿರುತ್ತಾ? ಎರಡು ಸೈನಿಕರು ಒಬ್ಬರ ಮೇಲೊಬ್ರು ಬೀಳೋ ತನಕ ಒಂಥರ ಗೊಂದಲವಾದ ಮೇಲೆ ನಮ್ಮವರೇ ಕೆಚ್ಚಾಡಬಹುದಲ್ವಾ? ನಮ್ಮ ಆನೆಗಳೇ ನಮ್ಮ ಸೈನಿಕರನ್ನು ತುಳಿದು ಸೊಂಡಿಲಿಂದ ಹಿಡಿದಿದ್ದು ಅಪ್ಪಳಿಸಬಹುದಲ್ವಾ? ಇದನ್ನು ಹೇಗೆ ನಿಭಾಯಿಸೋದು ಅಂತ ಕೇಳಿದಾಗ ಆಚಾರ್ಯರು ಹೇಳ್ತಾರೆ, ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ, ಏನು ಹೊಳಿತಾ ಇಲ್ಲ ಅಂತ ಹೇಳಿದಾಗ ಸೈಂಧವ, ಶಲ್ಯ ಮೊದಲಾದ ಇತರರಿಗೆ ಈ ಸಮಸ್ಯೆ ಆಗಬಹುದು ಅನ್ನೋ ಒಂದು ಅರಿವು ಕೂಡ ಇರೋದಿಲ್ಲ. ಇಷ್ಟು ದೊಡ್ಡ ಸೈನ್ಯ ಇದೆ, ಶತ್ರುಗಳನ್ನು ಚಚ್ಚಿ ಉರುಳಿಸಿ ತುಳಿದು ಬಿಡಬಹುದು ಅನ್ನೋ ಆತ್ಮವಿಶ್ವಾಸದಿಂದ ಅವರು ತುಂಬಿ ಹೋಗಿರ್ತಾರೆ. ಅಷ್ಟರಲ್ಲಿ ಸರಬರಾಜಿನ ಪಾರುಪತ್ಯಗಾರ ಬಾಗ್ಲಲ್ಲಿ ಕಾದು ನಿಂತಿರ್ತಾನೆ. ಪ್ರಹರಿ ಒಳಗೆ ಬಂದು ಹೇಳ್ತಾನೆ, ದುರ್ಯೋಧನ ಅಪ್ಪಣೆ ಕೊಡ್ತಾನೆ ಅವನನ್ನು ಕಳಿಸು ಅಂತ. ಅವನ ಅಪ್ಪಣೆ ಕೊಟ್ಟ ನಂತರ ಒಳಗೆ ಬಂದ ಪಾರುಪತ್ಯಗಾರ ಸೇನಾನಿ ಭೀಷ್ಮರಿಗೆ ನಮಸ್ಕರಿಸಿ ಹೇಳ್ತಾನೆ, ಯುದ್ಧ ಮಾಡಲಿಕ್ಕೆ ಯಾವ ಸ್ಥಳ ಅಥವಾ ಯುದ್ಧ ಆಗೋದು ಎಲ್ಲಿ, ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ನಾನು ಶಿಬಿರಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಆಗತ್ತೆ. ಯಾಕೆಂದರೆ ಈಗ ನಾವು ಇಳ್ಕೊಂಡಿರೋ ಈ ಜಾಗನೇ ಯುದ್ಧರಂಗ ಅಂತ ಎಲ್ಲರಿಗೂ ಭಾವನೆ ಆಗಿದೆ. ಹಾಗೆಯೇ ನಮಗಿಂತ ಮೊದಲೇ ಬಂದಿರೋ ಶತ್ರು ಸೈನ್ಯದವರು ಸರಿಯಾದ ಆಯಕಟ್ಟಿನ ಜಾಗವನ್ನು ಹಿಡಿದು ನಿಂತಿದ್ದಾರೆ. ಎದುರುಗಡೆ ಒಂದು ಕೋಸು ದೂರದಲ್ಲಿ ಹಿರಣ್ಯವತಿ ನದಿ ಇದೆ. ನದಿಯ ಎರಡು ಪಕ್ಕಗಳಲ್ಲೂ ಅವರು ಬಿಡಾರ ಹೂಡಿದ್ದಾರೆ. ಮೇಲ್ಭಾಗದಲ್ಲಿ ಮನುಷ್ಯರಿಗೆ ಕುಡಿಯುವ, ಅಡಿಗೆಯ, ಸ್ನಾನಾದಿಗಳಿಗೆ ನೀರಿದೆ. ಕೆಳಭಾಗದಲ್ಲಿ ಆನೆ, ಕುದುರೆಗಳಿಗೆ ನೀರು ಸಿಕ್ಕೋ ಹಾಗೆ ಮಾಡ್ಕೊಂಡಿದ್ದಾರೆ. ನದಿಯ ಮೇಲ್ಭಾಗದಲ್ಲಿ 4 ಕೋಸಿನ ತನಕ ನಾವು ನೀರು ಮುಟ್ಟದೇ ಇರೋ ಹಾಗೆ ಆಕ್ರಮಿಸಿ ಕಾವಲು ನಿಲ್ಲಿಸಿದಾರಂತೆ. ಇಲ್ಲಿ ನಮಗೆ ನೀರಿಗೆ ದಾರಿನೇ ಇಲ್ಲ. ನಮ್ಮ ಹಿಂದೆ 3 ಕೋಸು ದೂರದಲ್ಲಿ ವೈಶಂಪಾಯನ ಸರೋವರ ಏನೋ ಇದೆ. ಅದರಿಂದ ಎಷ್ಟು ಅಂತ ನೀರು ಹೊತ್ಕೊಂಡು ಇಷ್ಟು ಜನಕ್ಕೆ ಅಡಿಗೆಗೆ, ಕುಡಿಯೋಕ್ಕೆ ಒದಗಿಸಬಹುದು. ಹಾಗೆಯೇ ಕುದುರೆ, ಆನೆಗಳಿಗೂ ಕೂಡ ಹೊತ್ತು ಒದಗಿಸೋದು ಸಾಧ್ಯನೇ ಇಲ್ಲ. ಇನ್ನು ಸೈನಿಕರ ಸ್ನಾನದ ಸಮಸ್ಯೆನೂ ಇದೆ. ಸಾಕಷ್ಟು ನೀರಿಲ್ಲದೆ ನಮ್ಮ ಕಡೆ ನಾಳೆ ಸಂಜೆ ಹೊತ್ತಿಗೆ ಮಲಮೂತ್ರಾದಿಗಳ ವಾಸನೆ ಪ್ರಾರಂಭ ಆಗಬಹುದು
ಅಂತ ಹೇಳ್ತಾನೆ. ದುರ್ಯೋಧನನಿಗೆ ತಕ್ಷಣ ಸಿಟ್ಟು ಬರುತ್ತೆ. ನದಿಯ ನೀರು ಅವರೊಬ್ಬರದೇನಾ, ನಮಗೆ ಪಾಲಿಲ್ವಾ ಅಂತ ಕೇಳ್ತಾನೆ. ಆಗ ಭೀಷ್ಮರು ಶಾಂತವಾಗಿ ಹೇಳ್ತಾರೆ, ರಾಜ್ಯದ ಪಾಲನ್ನು ಯುದ್ಧದಲ್ಲಿ ತಗೋಬೇಕಲ್ವೇ ಅವರು, ಹಾಗೆ ನೀರಿನ ಪಾಲನ್ನು ನಾವು ಯುದ್ಧ ಮಾಡಿ ಪಡಿಬೇಕು, ಬರೀ ಕೇಳಿದ್ರೆ ಅವ್ರು ಬಿಟ್ಕೊಡ್ತಾರೆ ಅನ್ಕೊಂಡಿಯೇನೋ ಅಂತ ಶಾಂತವಾಗಿ ಹೇಳ್ತಾರೆ. ಆಗ ದುರ್ಯೋಧನ ಯೋಚಿಸ್ತಾನೆ, ಇವರು ಇನ್ನು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಮಹಾಸೇನಾನಿ ಆಗಿದ್ರು ಕೂಡ ಅವ್ರ ಪರನೇ ಮಾತಾಡ್ತಾ ಇದ್ದಾರೆ, ಹೀಗಾದ್ರೆ ನಾವು ಹೇಗೆ ಗೆಲ್ಲೋದು ಅಂತ ಯೋಚನೆ ಮಾಡ್ತಾನೆ. ಆಗ ಕೃಪಾಚಾರ್ಯರು ಹೇಳ್ತಾರೆ, ಇಲ್ಲಿಂದ ಅವರನ್ನು ಕದಲಿಸಿ ನಮಗೆ ಅನುಕೂಲವಾದ ಜಾಗವನ್ನು ಯುದ್ಧ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೇ ಅಂತ ಕೇಳಿದಾಗ ದ್ರೋಣರು ಪರಿಸ್ಥಿತಿಯನ್ನು ವಿವರಿಸ್ತಾರೆ. ಹೇಗೆ ಮಾಡ್ತೀರಿ, ನಾವೇ ಬಲಕ್ಕೆ ತಿರುಗಿ ಇದೇ ನದಿಯ ಇನ್ನು ಮೇಲ್ಭಾಗಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ, ಅವರು ಮುಂದೆ ನುಗ್ಗುತ್ತಾರೆ, ಹಸ್ತಿನಾವತಿ ಕಡೆ ಸಾಕ್ತಾರೆ, ಅಂದರೆ ನಾವು ಕೆಡ್ತೀವಿ ಅವಾಗ. ಅಥವಾ ನಾವೇ ಹಿಂದೆ ಸರಿದು ನೀರಿಗೆ ಅನುಕೂಲವಾದ ಜಾಗಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಆಗ ಕೂಡ ನಮ್ಮ ರಾಜ್ಯದೊಳಕ್ಕೆ ಬರೋ ಹಾಗೆ ನಾವೇ ಅವ್ರಿಗೆ ಜಾಗ ಬಿಟ್ಕೊಟ್ಟಂಗಾಗತ್ತೆ. ಹಿಂದೆ ಹೋದ್ರೂ ಕೂಡ ಹೀಗೆ ಅನುಕೂಲವಾದ ನದಿ ಯಾವುದೂ ಇಲ್ಲ, ಇಷ್ಟೊಂದು ಜನ ಪ್ರಾಣಿಗಳ ಕೊಳಕಳನ್ನ ತೊಳೆಯೋ ಶಕ್ತಿ ನದಿಗೆ ಮಾತ್ರ ಇದೆ, ನಿಂತ ನೀರಿಗೆ ಇರೋದಿಲ್ಲ. ನಾವು ಎದುರಾಗೋದ್ರಲ್ಲಿ ಅವರು ಕೊನೆ ಪಕ್ಷ ಒಂದು ದಿನದ ಹಾದಿಯಷ್ಟು ಮುಂದೆ ಬರಬಹುದಿತ್ತು, ಆದರೆ ಅವ್ರು ಬೇಕಂತೆ ನದಿಯ 2 ದಂಡೆಗಳನ್ನು ಆಕ್ರಮಿಸ್ಕೊಂಡಿದ್ದಾರೆ, ಅಲ್ಲೇ ನಮ್ಮನ್ನ ನಿರೀಕ್ಷಣೆ ಮಾಡ್ತಾ ಕೂತಿದ್ದಾರೆ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಬಂದಿದ್ದ ಪಾರುಪತ್ಯಗಾರ ಹೇಳ್ತಾನೆ, ನದಿಗೆ ಅಲ್ಲಲ್ಲಿ ಬಿದಿರಿನ ಸೇತುವೆ ಮಾಡ್ಕೊಂಡಿದಾರಂತೆ, ಮರದ ನಾವೆಗಳನ್ನು ಕೂಡ ತಂದಿದ್ದಾರಂತೆ, ಈಗ ಒಣಗಿದ ದಿಮ್ಮಿಗಳ ಸೇತುವೆ ಮಾಡ್ತಾ ಇದ್ದಾರಂತೆ, ರಥ ಇತ್ಯಾದಿಗಳನ್ನ ಈ ಕಡೆ ಆ ಕಡೆ ಸಾಗಿಸ್ಲಿಕ್ಕೆ ಅಂತ ಹೇಳ್ತಾನೆ. ಆಗ ಆಚಾರ್ಯರು ಹೇಳ್ತಾರೆ, ಒಳ್ಳೆ ಆಯ್ಕಟ್ಟೆ ಹಿಡ್ಕೊಂಡಿದ್ದಾರೆ ಅವರು, ನಾವು ಬೇರೆ ಏನು ಮಾಡೋ ಹಾಗಿಲ್ಲ, ಇನ್ನಷ್ಟು ಗಾಡಿಗಳನ್ನು ತರಿಸಿ ನೀರನ್ನು ಹೇರಿಸೋದೊಂದೇ ಇರೋ ದಾರಿ, ಮಲಮೂತ್ರಾದಿಗಳನ್ನು ತೆಗೆಸ್ಬೇಕು, ವಾಸನೆ ಆಗದೆ ಇರೋ ಹಾಗೆ ನೆಲದಲ್ಲಿ ಹೂಳಿಸುವಂತಹ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಮಹಾಸೇನಾನಿನೂ ಅಪ್ಪಣೆ ಮಾಡ್ತಾರೆ, ಪಾರುಪತ್ಯದಾರನಿಗೆ ದೃಷ್ಟಿಯಲ್ಲೇ ಸನ್ನೆ ಮಾಡ್ತಾರೆ, ಆತ ಹೊರಗಡೆ ಹೋಗ್ತಾನೆ. ಆ ನಂತರ ಮತ್ತೆ ಮೂಲ ವಿಷಯಕ್ಕೆ ಬರ್ತಾರೆ. ಆಚಾರ್ಯ, ಈ ದೊಡ್ಡ ಯುದ್ಧವನ್ನು ನಿಭಾಯಿಸೋದು ಹೇಗೆ ಅಂತ. ಆಗ ಆಚಾರ್ಯರು ಮರುಪ್ರಶ್ನೆ ಮಾಡ್ತಾರೆ, ಅಲ್ಲ, ನಮ್ಮಷ್ಟಿಲ್ಲದೆ ಇದ್ರೂ ಕೂಡ ಅವ್ರದ್ದು ಕೂಡ ದೊಡ್ಡ ಸೈನ್ಯನೇ ಇದೆಯಲ್ಲ, ಅವರು ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಕೇಳಿದಾಗ ಭೀಷ್ಮರು ಹೇಳ್ತಾರೆ, ನೀವೇ ಬೋಧಿಸೋ ಹಾಗೆ ಯುದ್ಧದಲ್ಲಿ ಹೊಡೆಯೋವನು ತಡೆಯೋವನು ಅಂತ 2 ರೀತಿ ವಿಂಗಡಿಸ್ತಾರಲ್ವಾ, ತಡೆಯೋವನಿಗಿಂತ ಹೊಡೆಯೋವನು ಹೆಚ್ಚು ಸೂಕ್ಷ್ಮವಾಗಿ ಯೋಜನೆಗಳನ್ನು ಸಿದ್ಧ ಮಾಡ್ಕೊಂಡಿರ್ತಾನೆ. ಈಗ ನಾವು ಹೊಡೆಯೋರು ಅಥವಾ ತಡೆಯೋರು ಅಂತ ಕೇಳಿದಾಗ ಅಲ್ಲೇ ಇದ್ದ ದುರ್ಯೋಧನ ನಾವು ಹೊಡೆಯೋವ್ರೆ ಅಂತ ತಕ್ಷಣ ಹೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ಅವರಿಂದ ಹಸ್ತಿನಾಪುರ ಕುರು ರಾಜ್ಯವನ್ನು ರಕ್ಷಿಸ್ತೀನಿ ಅಂತ ನಾನು ಮಹಾಸೇನಾನಿ ಪದವನ್ನು ಒಪ್ಕೊಂಡಿದ್ದು, ಹೊಡೆಯೋಕ್ಕೆ ನನ್ನ ಸಮ್ಮತಿ ಇಲ್ಲ, ನಾನೇ ಸೇನಾನಿ ಆಗಿರೋದ್ರಿಂದ ಈಗ ನೀವೆಲ್ಲ ನನ್ನ ಮಾತನ್ನ ಕೇಳಬೇಕು ಅಂತ ತಲೆ ಆಡಿಸ್ತಾರೆ. ಆಗ ಕರ್ಣ ಬರ್ತಾನೆ ಮಧ್ಯ. ಹೊಡೆತ ತಡೆತಗಳ ವ್ಯತ್ಯಾಸವನ್ನು ಇಷ್ಟೊಂದು ಸೂಕ್ಷ್ಮವಾಗಿ ಕಠಿಣವಾಗಿ ಮಾಡ್ತಾ ಕೂತ್ರೆ ಯಾರೂ ಯುದ್ಧ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಗೆಲ್ಲಬೇಕು ಅಂದರೆ ನಾವು ಹೊಡೆಯೋರಾಗಿ ಮುಂದೆ ನುಗ್ಗಲೇಬೇಕು ಅಂತಾನೆ. ಆಗ ಭೀಷ್ಮರು ಹೇಳ್ತಾರೆ, ಕರ್ಣ, ದ್ರೋಣರಂಥ ಹಿರಿಯರು ಬಿಲ್ಲು ಗುರುಗಳು ತಾಳ್ಮೆಯಿಂದ ಯೋಚನೆ ಮಾಡ್ತಾ ಇರಬೇಕಾದ್ರೆ ನೀನು ಹಠಾತ್ತನೆ ಬಾಯಿ ಹಾಕ್ತೀಯಲ್ಲ, ಸ್ವಲ್ಪ ತಾಳು, ಅದು ಸಭೆಗೂ ಘನತೆ ಕೊಡುತ್ತೆ, ನಿನಗೂ ಗೌರವ ಕೊಡುತ್ತೆ ಅಂತೇಳಿ ಹೇಳ್ತಾರೆ. ಇವರು ಕರ್ಣನಿಗೆ ಬೇಕಂತಲೇ ತಲೆ ಮೇಲೆ ಮಟ್ಟ ಮಾತಾಡಿದ್ದಾರೆ ಅಂತ ದುರ್ಯೋಧನನಿಗೆ ತಕ್ಷಣ ಅನಿಸುತ್ತೆ. ಕರ್ಣನ ಮುಖ ಕೂಡ ಕೋಪ ಅವಮಾನಗಳಿಂದ ಕೆಂಪಾಗತ್ತೆ. ಆದರೆ ತನಗಾಗಿ ಅದನ್ನು ತಡಿ, ಅದನ್ನು ಸಹಿಸು ಅನ್ನೋ ಹಾಗೆ ದುರ್ಯೋಧನ ಅವನಿಗೆ ಸನ್ನೆ ಮಾಡ್ತಾನೆ. ದ್ರೋಣರು 1 ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ, ನೋಡಿ, ಈಗಾಗಲೇ ಹೊತ್ತು ಮುಳುಗೋ ಸಮಯ ಆಗ್ತಾ ಇದೆ, ಇವತ್ತು ಯುದ್ಧ ಆರಂಭ ಆಗಲಾರ್ದು ಅನಿಸುತ್ತೆ, ಇನ್ನೊಂದು 2-3 ಗಳಿಗೆಯಲ್ಲಿ ಕತ್ತಲಾಗತ್ತೆ, ಕಣ್ಣೆ ಕಾಣದಾದಾಗ ಅವರಾದ್ರೂ ಯಾಕೆ ಸುಮ್ಮನೆ ನುಗ್ಗುತ್ತಾರೆ. ಆದರೆ ನನಗೇನು ಅನಿಸುತ್ತೆ ಅಂದರೆ ಅವರು ಸುಮ್ಮನೆ ಕಾಯ್ತಾ ಕೂತ್ಕೊಳ್ಳೋದಿಲ್ಲ. ಕೃಷ್ಣ ಇದ್ದಾನೆ ನೋಡಿ ಅವ್ರ ಕಡೆ, ಯಾವ ಸೇನಾಪತ್ಯವನ್ನು ಅವನು ವಹಿಸ್ಕೊಂಡಿಲ್ಲ, ಆದರೆ ಇಡೀ ಯುದ್ಧದ ತಂತ್ರವನ್ನು ನಿರೂಪಿಸೋನು ಅವನೇ ಇರಬಹುದು ಅನಿಸುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಕಂಸನಂತಹ ಭಾರಿ ರಾಜನನ್ನು ಕೊಂದಿದ್ದ, ಜರಾಸಂಧನನ್ನು ಸುಲಭವಾಗಿ ಮುರಿದಿದ್ದ, ಅವನ ತಂತ್ರವನ್ನು ಪ್ರಯೋಗಿಸೋಕ್ಕೆ ತುಂಬ ಧೈರ್ಯ ಬೇಕು. ಹಾಗೆ ಅವ್ರ ಕಡೆ ಭೀಮ, ಅರ್ಜುನ, ಸಾತ್ಯಕಿ, ಚೇಕಿತನ ಮೊದಲಾದ ಅಸಾಧ್ಯ ಧೈರ್ಯಶಾಲಿಗಳು ಅವ್ರ ಕಡೆ ಇದ್ದಾರೆ.
ಮಿಂಚಿನ ಹಾಗೆ ಕ್ಷಣಾರ್ಧದಲ್ಲಿ ಪ್ರಯೋಗ ಮಾಡಿ ಮುಗಿಸೋದು ಕೃಷ್ಣನ ಒಂದು ವಿಶೇಷ ತಂತ್ರಗುಣ. ಅದನ್ನು ನಾನು ಉದ್ದಕ್ಕೂ ಗಮನಿಸಿದ್ದೀನಿ. ಆದ್ದರಿಂದ ನಾಳೆ ಬೆಳಗ್ಗೆ ಅವರು ನಮ್ಮ ಮೇಲೆ ಬಿದ್ದೇ ಬೀಳ್ತಾರೆ, ಅಥವಾ ಇವತ್ತು ರಾತ್ರಿನೇ ಏನಾದರೂ ಮಾಡಿದ್ರು ಮಾಡಬಹುದು, ಅಥವಾ ನಮ್ಮನ್ನ ಇಲ್ಲಿ ಗೊಂದಲದಲ್ಲಿ ಕೆಡವಿ ಅಡ್ಡ ತಿರುಗಿ ಹಸ್ತಿನಾವತಿ ಕಡೆ ನುಗ್ಗಿದ್ರು ನುಗ್ಗಬಹುದು ಅಂತಾರೆ. ಆಗ ಭೀಷ್ಮರು ಹೇಳ್ತಾರೆ, ಕೃಷ್ಣ ಆದ್ರೂ ಇಷ್ಟು ದೊಡ್ಡ ಸೈನ್ಯದ ಜೊತೆ ಈ ಹಿಂದೆ ಎಲ್ಲಿ ಕಾದಿದ್ದಾನೆ ಅಂದಾಗ ಆಚಾರ್ಯರು ಇಲ್ಲ ಅಂತ ಹೇಳ್ತಾರೆ. ಭೀಷ್ಮರು ಸುಮ್ಮನೆ ಕೂತ್ಕೊಂತಾರೆ. ಗುಳಿ ಬಿದ್ದ ಅವರ ಕಣ್ಣುಗಳು ಅರೆ ಮುಚ್ಕೊಳ್ಳುತ್ತವೆ, ನಿಧಾನವಾಗಿ ಪೂರ್ತಿಯಾಗಿ ಮುಚ್ಕೊಳ್ಳುತ್ತವೆ. ಅದು ನಿದ್ದೆಗಲ್ಲ ಅಂತ ದ್ರೋಣರಿಗೆ ಮಾತ್ರ ಗೊತ್ತಿರುತ್ತೆ. ಶಲ್ಯಾದಿಗಳು ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಭೀಷ್ಮರು ಕಣ್ಣು ಬಿಡ್ತಾರೆ, ಹೇಳ್ತಾರೆ, ಹಿಂದೆಂದೂ ಆಗದ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ. ಹಾಗಾಗಿ ಕೆಲವು ನೀತಿಗಳನ್ನು ಉಭಯ ಪಕ್ಷಗಳು ರೂಪಿಸಿಕೊಂಡು ಅನುಸರಿಸಿದ್ರೆ ಚೆನ್ನ ಅಂತ ನನಗನ್ಸುತ್ತೆ. ವಿನಾಕಾರಣ ಜನಗಳ ವಧೆ ಆದರೂ ತಪ್ಪುತ್ತೆ. ವಧೆ ಆಗಕ್ಕೆ ಇಷ್ಟಪಡದವರ ಕೊಲೆಯನ್ನು ತಪ್ಪಿಸ್ಬಿಡಬಹುದು. ಎರಡು ಕಡೆ ಗೊಂದಲವನ್ನು ತಪ್ಪಿಸಬಹುದು. ನಾವು ಮತ್ತು ಶತ್ರು ಪಕ್ಷದ ಕೆಲವು ಮುಖ್ಯರು ಸೇರೋಣ, ಒಂದು ನೀತಿ ಸಂಹಿತೆಯನ್ನು ನಿರೂಪಿಸೋಣ, ಉಭಯರು ಅದರಂತೆ ನಡೆಯೋಣ ಅಂತ ಹೇಳಿದಾಗ ದ್ರೋಣರು ಹೇಳ್ತಾರೆ, ಸಾಧ್ಯವಾದಷ್ಟು ಬೇಗನೆ ಆ ಕೆಲಸ ಮಾಡಬೇಕು, ಅಂದರೆ ಈ ತಕ್ಷಣ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಾಡೋದೇ ಯುದ್ಧ, ಅದಕ್ಕೆ ನಿಯಮ ಅನ್ನೋದೆಂಥದ್ದು? ಅಲ್ಲದೆ ಈಗ ಅವ್ರನ್ನ ಭೇಟಿ ಆಗೋದಕ್ಕೆ ನನಗಂತೂ ಇಷ್ಟ ಇಲ್ಲ ಅಂತ ದುರ್ಯೋಧನ ಆಚಾರ್ಯರ ಮಾತನ್ನ ವಿರೋಧಿಸ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ನನಗೆ ಮಹಾಸೇನಾನಿಯ ಪದ ವಹಿಸಿದೆಯಾ ಅಲ್ವಾ, ನನ್ನ ತೀರ್ಮಾನದ ಮೇಲೇನೆ ಯುದ್ಧ ನಡೆಯೋದು. ಆಚಾರ್ಯರು ಅದನ್ನು ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಆಚಾರ್ಯರು ಹೌದು ಅಂತ ಕೂಡ ತಕ್ಷಣ ಸೇರಿಸ್ತಾರೆ. ಭೀಷ್ಮರು ತಮ್ಮ ಸ್ವಂತ ಪುರೋಹಿತನನ್ನು ಕರೆಸ್ತಾರೆ. ಯುದ್ಧವನ್ನು ಸಾಧ್ಯವಾದಷ್ಟು ಧರ್ಮದಿಂದ ಮಾಡಬೇಕು, ಅದರ ನಿಯಮಗಳನ್ನು ಮೊದಲೇ ನಿಶ್ಚಯ ಮಾಡಲಿಕ್ಕೆ ಪಾಂಡವ ಸೈನ್ಯದ ಕೆಲವು ಮುಖ್ಯರು ನಾವು ಎದುರು ಬದುರು ಕೂತು ಮಾತಾಡಬೇಕು. ಎಲ್ಲಿ ಹೇಗೆ ಸೇರೋದು ಅನ್ನೋದನ್ನ ಧರ್ಮರಾಜನನ್ನ ಕೇಳ್ಕೊಂಡ್ಬಾ. ಅವರು ನಾವಿರೋ ಕಡೆಗೆ ಬಂದರೆ ಅವರನ್ನು ಬಂಧಿಸದೆ ಘಾತಿಸದೆ ವಾಪಸ್ಸು ಕಳಿಸುವಂತಹ ಹೊಣೆ ಈ ಭೀಷ್ಮನದು ಅಂತ ಹೇಳು. ಹಾಗೇನೆ ಅವ್ರು ಬರೋಕ್ಕೆ ಒಪ್ಪದೇ ಇದ್ರೆ ನಾನೇ ಅವ್ರ ಶಿಬಿರಕ್ಕೆ ಹೋಗೋಕ್ಕೆ ಸಿದ್ಧ ಅಂತ ಕೂಡ ಹೇಳು. ರಥದಲ್ಲಿ ಕುಳಿತು ಹೋಗು, ಭೀಷ್ಮನ ದೂತ ಅಂತ ಹೇಳಿದ್ರೆ ಅವ್ರ ಕಡೆ ಕಾವಲರು ಧರ್ಮರಾಜನಿಗೆ ಹೇಳಿ ಕಳಿಸ್ತಾರೆ. ತಕ್ಷಣವೇ ಈ ವಿಷಯ ನಿರ್ಣಯ ಆಗಬೇಕು ಅಂತಲೂ ಹೇಳು ಅಂತ ಹೇಳ್ಬಿಟ್ಟು ತಮ್ಮ ಕಡೆಯ ಪುರೋಹಿತನಿಗೆ ಭೀಷ್ಮ ಹೇಳ್ತಾನೆ. ಪುರೋಹಿತ ತಕ್ಷಣ ಹೊರಡ್ತಾನೆ. ಅವನು ಹಿಂತಿರುಗೋಕ್ಕೆ ಕನಿಷ್ಠ ಪಕ್ಷ ಅಂದರೆ 6 ಗಳಿಗೆ ಆದರೂ ಬೇಕು. ಸದ್ಯಕ್ಕೆ ಎಲ್ಲರೂ ತಮ್ಮ ತಮ್ಮ ಶಿಬಿರಕ್ಕೆ ಹೋಗಿ ವಿಶ್ರಮಿಸ್ಕೊಳ್ಳಿ, ಹಾಗೇನೆ ತಮ್ಮ ತಮ್ಮ ಸೈನ್ಯವು ಪ್ರತ್ಯೇಕವಾದ ವ್ಯವಸ್ಥೆಯಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಸೇನಾನಿಗಳಿಗೂ ಹೇಳಿ ಭೀಷ್ಮರು ಮೇಲೆ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೂ ವಿಶ್ರಾಂತಿ ಬೇಕಾಗಿರುತ್ತೆ. ಆ ಮಂತ್ರಾಲಯದ ಶಿಬಿರಕ್ಕೆ ಹೊಂದ್ಕೊಂಡೇನೆ ಅವರ ಸ್ವಂತ ಬಿಡಾರದ ವ್ಯವಸ್ಥೆನೂ ಆಗ್ತಾ ಇರುತ್ತೆ. ಎಲ್ಲರೂ ಹೊರಗೆ ಹೋದ್ಮೇಲೆ ಅವರು ಪುನಃ ಅಲ್ಲಿಗೆ ಹೋಗ್ತಾರೆ, ದಿಂಬುವರೆಗೆ ಕಣ್ಣು ಮುಚ್ಕೊಳ್ತಾರೆ. ಇತರ ವಿಷಯಗಳ ಮೇಲ್ವಿಚಾರಣೆ ನೋಡ್ಲಿಕ್ಕೆ ಅಂತ ದುರ್ಯೋಧನನು ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಭೀಷ್ಮರು ಹೇಳ್ತಾರೆ, ಆಳನ್ನ ಕರ್ಕೊಂಡು ತಮ್ಮ ಸಾಯಂಕಾಲದ ಹೋಮಕ್ಕೆ ಅಣಿಗಳನ್ನ ಮಾಡಿಸ್ಕೊಂತಾರೆ. ಅವರು ನಿರೀಕ್ಷೆ ಮಾಡಿದ ಹಾಗೇನೆ ಸುಮಾರು 7 ಗಳಿಗೆ ಕಳೆಯುತ್ತೆ. ಆ ಹೊತ್ತಿಗೆ ಪುರೋಹಿತ ಅಲ್ಲಿಗೆ ಹಿಂತಿರುಗಿ ಬರ್ತಾನೆ. ಧರ್ಮರಾಜ ಇತರರು ನಿಮಗೆ ಅಭಿವಾದನೆಯನ್ನು ತಿಳಿಸಿದ್ದಾರೆ, ನಿಮ್ಮ ಮತ್ತು ಆಚಾರ್ಯಾದಿಗಳ ಕುಶಲವನ್ನು ಕೇಳಿದ್ದಾರೆ. ಇದೇ ಸೂರ್ಯೋಸ್ತವಾದ 12ನೇ ಗಳಿಗೆಗೆ ನಿಮ್ಮ ಮತ್ತು ನಮ್ಮ ಶಿಬಿರಗಳ ನಡುವಿನ ಬಯಲಿನ ಮಧ್ಯಭಾಗದಲ್ಲಿ ಪರಸ್ಪರ ಭೇಟಿ ಆಗಬಹುದು. ನಾವು 4 ಬರ್ತೀವಿ, ನೀವು ಕೂಡ 4ರಿಗಿಂತ ಹೆಚ್ಚಿರಬಾರ್ದು. ನಿಮ್ಮ ರಥಕ್ಕೆ ಪ್ರತ್ಯೇಕ ಸಾರಥಿನೂ ಇರಕೂಡ್ದು. ಪಿತಾಮಹ ಮತ್ತು ಆಚಾರ್ಯರ ವಚನ ಶಕ್ತಿಯಲ್ಲಿ ತಮಗೆ ಸಂಪೂರ್ಣ ಶ್ರದ್ಧೆ ಇದೆ. ಆದರೆ ದುರ್ಯೋಧನ ಈ ಸಂದರ್ಭವನ್ನ ಬಳಸ್ಕೊಂಡು ಮಾತಾಡ್ಲಿಕ್ಕೆ ಬರೋ ನಮ್ಮ 4ರನ್ನ ಕೊಲ್ಲಿಸೋದು ಅಥವಾ ಸೆರೆ ಹಿಡಿಸೋ ತಂತ್ರ ಮಾಡದೇ ಇರೋ ಹಾಗೆ ಪಿತಾಮಹರು ನಮ್ಮನ್ನು ರಕ್ಷಿಸಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಬಂದಂಥ ಪುರೋಹಿತ. ಎಲ್ಲ ಸರಿಯೇ, ಆದರೆ ಈ ಕೊನೆ ಮಾತನ್ನ ಹೇಳಿದವ್ರು ಯಾರು ಅಂತ ಭೀಷ್ಮರು ಕೇಳಿದಾಗ ಯಾದವರ ಕೃಷ್ಣ ಅಂತ ಆತ ಹೇಳ್ತಾನೆ. ಈ ವಿಷಯವನ್ನ ನಮ್ಮಲ್ಲಿ ಮತ್ತೆ ಯಾರಿಗಾದ್ರೂ ಹೇಳಿದೀಯಾ ಅಂತ ಭೀಷ್ಮರು ಕೇಳಿದಾಗ ದುರ್ಯೋಧನ ಮಹಾರಾಜ ದಾರಿಲೇ ಕಾಯ್ತಾ ಇದ್ದ, ಎಲ್ಲವನ್ನು ಬಿಡಿಸಿ ಕೇಳಿ ತಿಳ್ಕೊಂಡ ಅಂತ ಪುರೋಹಿತ ಹೇಳ್ತಾನೆ. ಭೀಷ್ಮರು 1 ನಿಮಿಷ ಯೋಚನೆ ಮಾಡ್ತಾರೆ. ಆನಂತರ ಹೇಳ್ತಾರೆ, ಮತ್ತೆ ರಥ ಹತ್ತಿ ನೀನು ಪಾಂಡವರ ಹತ್ರಕ್ಕೆ ಹೋಗು, ಅವರು ಬಯಲಿನ ಮಧ್ಯಭಾಗಕ್ಕೆ ಬರೋದು ಬೇಡ, ನಾವೇ ಒಂದು ರಥದಲ್ಲಿ ಅವ್ರ ಶಿಬಿರಕ್ಕೆ ಹೋಗ್ತೀವಿ, ನಮ್ಮನ್ನು ಅವರು ಅಲ್ಲೇ ಎದುರುಗೊಳ್ಳಲಿ ಅಂತ ಹೇಳು.
ಈ ಮಾರ್ಪಾಟಿನ ವಿಷಯ ನಮ್ಮಲ್ಲಿ ಮತ್ಯಾರಿಗೂ ತಿಳಿಕೂಡ್ದು. ದಾರಿಯಲ್ಲಿ ಕಾವಲ್ಗಾರರಾಗ್ಲಿ ದುರ್ಯೋಧನ ಆಗ್ಲಿ ಕೇಳಿದ್ರೆ ಹಾಗೆ ಆಗ್ಲಿ ಅಂತ ತಿಳಿಸಕ್ಕೆ ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳು, ತಕ್ಷಣ ಹೊರಡು ಇಲ್ಲಿಂದ ಅಂತ ಭೀಷ್ಮರು ಮತ್ತೆ ಪುರೋಹಿತನನ್ನ ಪಾಂಡವರ ಕಡೆಗೆ ಕಳಿಸ್ತಾರೆ. ಭೀಷ್ಮ ದ್ರೋಣ ಶಲ್ಯರಿಗೆ ಹೇಳಿ ಕಳಿಸ್ತಾರೆ. ತಾವು ಮೂವರೇ ಹೋಗೋದು ಅಂತ ನಿಶ್ಚಯನೂ ಆಗತ್ತೆ. 3 ಜನವೂ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಶಲ್ಯ ಮೊದಲಿಗೆ ತಾನ ಜೊತೆಗೆ ಬರೋದಿಲ್ಲ ಅಂತ ಹೇಳ್ತಾನೆ. ಮೊದಲು ಪಾಂಡವರ ಕಡೆಗೆ ಮಾತು ಕೊಟ್ಟು ಅನಂತರ ಪಕ್ಷಾಂತರ ಮಾಡಿದ್ದೀನಲ್ಲ ಅನ್ನೋ ಒಂದು ಅರಿವು ಅವನಿಗೆ ಬಾಧಿಸಕ್ಕೆ ಶುರುವಾಗಿರುತ್ತೆ. ಆದರೆ ಭೀಷ್ಮರು ಬಿಡೋದಿಲ್ಲ. ಯಾಕೆ ಬರೋದಿಲ್ಲ ಶಲ್ಯ ಅಂತ ಹೇಳಿದಾಗ ಏನು ಉತ್ತರ ಹೇಳಬೇಕು ತಿಳಿದೆ ಆತನು ಹೊರಡ್ತಾನೆ. ಈ ಸಲ ಪುರೋಹಿತ ಬೇಗ ಬರ್ತಾನೆ. ಬೇಗ ಬಂದು ತನ್ನ ಹೋಮ ಕಾರ್ಯ ಭೋಜನವನ್ನು ಮುಗಿಸಿ ಸಿದ್ಧನಾಗ್ತಾನೆ. ದಾರಿ ತೋರ್ಸಕ್ಕೆ ಅವನನ್ನು ಕರ್ಕೊಂಡು 4 ಜನವು 4 ಕುದುರೆಗಳನ್ನು ಕಟ್ಟಿದ್ದ ಒಂದು ದೊಡ್ಡ ರಥದಲ್ಲಿ ಕೂತ್ಕೊಂಡು ಹೊರಡ್ತಾರೆ. ಆಗ ಅರೆಬೆಳದಿಂಗಳಿರುತ್ತೆ. ಸುತ್ತಲ ಭೂಮಿ ಮಂದವಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಲ್ಲಿ ಮರಗಿಡಗಳು, ಭೂಮಿಯ ಮೇಲೆ ಬೆಳೆದ ಗಿಡ್ಡ ಹುಲ್ಲುಗಳಿರುತ್ತವೆ. 2 ಕಡೆ ಆನೆ ಕುದುರೆಗಳ ಕೂಗು ಕೇಳಿಸ್ತಾ ಇರುತ್ತೆ. ಸೂಡಿಯನ್ನು ಉರಿಸಿಕೊಂಡು 2 ಗಳಿಗೆ ಹೋಗೋಷ್ಟರಲ್ಲಿ ಪಾಂಡವ ಶಿಬಿರದ ದೀಪಗಳ ಹತ್ರ ಬರುತ್ತವೆ. ನಾಯಿಗಳು ಮತ್ತೆ ಬೊಗಳಕ್ಕೆ ಶುರು ಆಗತ್ವೆ. ಕಾವಲ್ಗಾರರ ಹತ್ರ ಬರ್ತಾರೆ. ಇವರನ್ನ ರಥದಿಂದ ಇಳಿಸಿ ನದಿಯನ್ನು ದಾಟಿಸಿ ತಮ್ಮ ಶಿಬಿರದೊಳಗೆ ಕರ್ಕೊಂಡು ಹೋಗ್ತಾರೆ. ಅವರ ಶಿಬಿರ ಇವ್ರದಕ್ಕಿಂತ ಹೆಚ್ಚು ವ್ಯವಸ್ಥಿತವಾಗಿದ್ದು ನೋಡಿದ್ರೇನೆ ತಿಳಿತಾ ಇರುತ್ತೆ. ಅಂದ್ರೆ ಈಗಾಗಲೇ 2 ದಿನದಿಂದ ಅವರು ಇಲ್ಲಿದ್ದಾರೆ ಅನ್ನೋದು ಭೀಷ್ಮರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.